ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಬಹುಮತದ ಸರ್ಕಾರದಲ್ಲಿ ಅಧಿಕಾರದ ಜಪ ತಪ ಜೋರಾಗಿದೆ. ಎಲ್ಲರ ಕಣ್ಣು ಇರುವುದು ಮುಖ್ಯಮಂತ್ರಿ ಕುರ್ಚಿ ಮೇಲೆ. ಕೆಲವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ ಮತ್ತೊಂದಿಷ್ಟು ಮಂದಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರಚನೆಯ ಬಗ್ಗೆ ಕೂಡ ನಿರೀಕ್ಷೆಗಳಿವೆ. ಹೀಗಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಕಳೆದೊಂದು ತಿಂಗಳಿಂದ ದೆಹಲಿ ಯಾತ್ರೆಯನ್ನು ಸಿಎಂ ಸ್ಥಾನದ ಆಕಾಂಕ್ಷಿಗಳು ದೆಹಲಿ ದಂಡಯಾತ್ರೆಯನ್ನೇ ನಡೆಸ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ಒಬ್ಬರಾದ ಮೇಲೆ ಒಬ್ಬರು ನಾಯಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳಿಂದ ದೆಹಲಿ ದಂಡಯಾತ್ರೆ ಮುಂದುವರೆದಿದ್ದು ಸಚಿವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ದೆಹಲಿ ಪ್ರವಾಸ ಆಯಿತು. ಹೈಕಮಾಂಡ್ ಮುಂದೆ ಪ್ರಬಲ ಬೇಡಿಕೆಯನ್ನ ಇಟ್ಟಿತ್ತು ಈ ಟೀಮ್. ಒಬ್ಬರಾದ ಮೇಲೆ ಒಬ್ರು ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಪಟ್ಟದ ಆಟ ಜೋರಾಗಿದೆ. ಸಿಎಂ ಕುರ್ಚಿ ಮೇಲೆ ಕೆಲವರು ಕಣ್ಣಿಟ್ಟಿದ್ರೆ ಇನ್ನು ಕೆಲವರು ಸಚಿವಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹುಮತದ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಅಧಿಕಾರದ ಜಪ ಜೋರಾಗ್ತಾ ಇದೆ. ಹಲವರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ದೆಹಲಿ ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ದೆಹಲಿ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ರಿಂದ ದೆಹಲಿ ಪಾಲಿಟಿಕ್ಸ್. ಪ್ರಬಲ ಆಕಾಂಕ್ಷಿ ಡಿಸಿಎಂ ಡಿಕೆಯಿಂದ ಒಂದು ಲೆಕ್ಕಾಚಾರ. ಸಿಎಂ ಸ್ಥಾನದ ಆಕಾಂಕ್ಷಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾಲು ಸಾಲು ನಾಯಕರನ್ನ ಭೇಟಿಯಾಗಿದ್ದಾರೆ. ಡಿಸಿಎಂ ಡಿಕೆ ಮುಂದಿರುವ ಎರಡೆರಡು ಸವಾಲೇನಿದೆ. ಒಂದು, ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳುವುದು, ಮತ್ತೊಂದು ಸಿಎಂ ಕುರ್ಚಿ ಮೇಲೆ ಅವರ ಕಣ್ಣಿದೆ. ಸಚಿವ ಸಂಪುಟ ಪುನರಚನೆಯಾಗಲಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯಾಗ್ತಿದ್ದು ಸಚಿವ ಸ್ಥಾನಕ್ಕೆ ಹಲವರು ಆಕಾಂಕ್ಷಿಗಳಿದ್ದಾರೆ. ಅವರ ನಿರೀಕ್ಷೆಗಳು ಹೆಚ್ಚಾಗಿದೆ. ಇನ್ನು ಬೇರೆ ಪಕ್ಷದಿಂದ ಬಂದು ಗೆದ್ದವರಿಗೂ ಕೂಡ ಆಸೆ ಚಿಗುರಿದೆ. ಅದರಲ್ಲೂ ಲಕ್ಷ್ಮಣ ಸವದಿ, ಶಿವಲಿಂಗೇಗೌಡರು, ಗುಬ್ಬಿ ಶ್ರೀನಿವಾಸ್ ಸೇರಿದಂತೆ ಕೆಲವರು ತಮ್ಮ ಶಪಥವನ್ನು ನೆನಪು ಮಾಡುವಂತಹ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಡಿಸಿಎಂ ಡಿಕೆ ಮುಂದೆ ಎರಡು ಸವಾಲು. ಒಂದು, ಅವರ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನು ಉಳಿಸಿಕೊಳ್ಳೋದು, ಮತ್ತೊಂದು ಅವರ ಹಲವು ದಿನಗಳ ಬಹುದಿನದ ಆಶಯ ಏನಿದೆ ಸಿಎಂ ಗಾದಿಗೆ ಇರೋದು, ಆ ಆಶಯವನ್ನು ಈಡೇರಿಸಿಕೊಳ್ಳೋದು. ಈ ಮಧ್ಯೆ ಬೇರೆ ಪಕ್ಷದಿಂದ ಇಲ್ಲಿಗೆ ಬಂದಂಥವರು ಸಚಿವಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ಹೆಜ್ಜೆ ಏನಿರುತ್ತೆ, ಯಾರಿಗೆ ಅವಕಾಶ ಸಿಗತ್ತೆ, ಈಗ ಹಲವರಿಗೆ ಆಕಾಂಕ್ಷಿಗಳು ಗರಿಗೆದರ್ತಾ ಇದೆ. ಯಾಕಂದರೆ ಸಚಿವ ಸಂಪುಟ ಪುನರಚನೆಯಾಗಲಿದೆ ಎನ್ನುವಂತಹ ಚರ್ಚೆ ಜೋರಾಗಿದೆ. ಇನ್ನು ಪ್ರಬಲ ಆಕಾಂಕ್ಷಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹಲವು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ.